ಹಿರಿಯ ಕೈ ಇಲ್ಲಂದ್ರೆ ನಾನು ಇಲ್ಲಿ ಹೊರಗಡೆ ಇದೀನಿ, ನಮ್ಮ ಮಗನಿಗೆ ಫೋನ್ ಮಾಡ್ತೀನಿ, ಮಾಡ್ಬಿಟ್ಟು ಇದು ಮಾಡಿ ಈ ತರ ತಗೋಬೋದೈತೆ ಮನೆ ತರ. ಇದು ಮನೆನೇ ಅಕ್ಕ ಏರಿ ಒಂದು ನಿಮಿಷ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಮೈಸೂರಿಗೆ ಹೊರಟಿದ್ವಿ, ಒಂದು ಮದುವೆ ಇತ್ತು. ಹಾಗೆ ಮತ್ತು ಅಮ್ಮಂಗೂ ಅತ್ತೆಗೂ ಮೈಸೂರು ಪ್ಯಾಲೇಸ್ ಲಾಸ್ಟ್ ಟೈಮ್ ಮುಗಿದಾಗ ಹೊರಗಡೆ ಹೋಗೋಕ್ಕಾಗಿರಲಿಲ್ಲ. ಸರಿ ಪ್ಯಾಲೇಸ್ ತೋರಿಸ್ಕೊಂಡು ಹಂಗೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸರಿ ಹೇಗಿದ್ದರೂ ಹಂಗೆ ಮದುವೆನೂ ಮುಗ್ದಂಗೆ ಆಗುತ್ತೆ, ಇನ್ನು ಇಲ್ಲೂ ಕೂಡ ಹೋದಂಗೆ ಆಗುತ್ತೆ ಅಂತ ಹೇಳಿ ಇವಾಗ ಮದುವೆನೆಲ್ಲ ಮುಗಿಸ್ಕೊಂಡು ನಾನು ಮದುವೆನೇನು ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ. ಇವಾಗ ಡೈರೆಕ್ಟ್ ಇಲ್ಲಿಗೆ ಬಂದ್ವಿ. ಇನ್ನು ಪ್ಯಾಲೇಸಲ್ಲಿ ತುಂಬಾ ಜನ ಇದ್ದರು ಮತ್ತು ಈ ಬಿಸಿಲಿಗೆ ಸಾಕಾಗೋಯ್ತು. ಪ್ಯಾಲೇಸ್ ಒಳಗಡೆ ಏನೋ ತಣ್ಣಗಿತ್ತು, ಬಟ್ ಆಚೆ ರಶ್ಶು ಮತ್ತು ಆ ಬಿಸಿಲು ನಿಜ ಯಪ್ಪ ಯಾಕಾದರೂ ಇಷ್ಟೊಂದು ಬಿಸಿಲಿದೆಯೋ ಅನಿಸುತ್ತೆ. ಯಾವ ಸಲನೂ ಇಲ್ಲ, ಬಟ್ ಈ ಸಲ ತುಂಬಾ ಬಿಸಿಲು ಅಂತ ನನಗನ್ನಿಸ್ತು ಸಮ್ಮರು. ಸರಿ ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನೂ ಹೊರಗಡೆ ಹೋದ್ವಿ, ನೋಡ್ಬೋದು ಅರಮನೆ ಮತ್ತು ಚಾಮುಂಡೇಶ್ವರಿ ತಾಯಿದು ಮತ್ತು ಇನ್ನೂ ಒಂದು ಹಳೇ ಕಾಲದಲ್ಲಿ ರಾಜರು ಬಳಸ್ತಿದ್ದ ವಸ್ತುಗಳನ್ನೆಲ್ಲ ಇಟ್ಟಿದ್ರು. ಅದೊಂಥರ ನೋಡೋದಕ್ಕೆ ತುಂಬಾ ಖುಷಿಯಾಯಿತು. ಈ ಎಲಿಫೆಂಟ್ ತುಂಬ ರಿಯಲಿಸ್ಟಿಕ್ ಆಗಿತ್ತು, ಅದು ಕೂಡ ತುಂಬ ಚೆನ್ನಾಗಿದೆ. ನಾನು ಒಂದಷ್ಟು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನೆಲ್ಲ ತೊಗೊಂಡಿದ್ದೀನಿ. ನೀವು ಕೂಡ ಯಾರಾದರೂ ಪ್ಯಾಲೇಸ್ ನೋಡಿಲ್ಲ ಅಂತಂದರೆ, ಯೂಶ್ವಲಿ ಎಲ್ಲರೂ ನೋಡಿರ್ತೀರ, ಬಟ್ ನಮ್ಮಮ್ಮಂದಿರು ಆ ಥರದವರೆಲ್ಲ ಸ್ವಲ್ಪ ನೋಡೋದು ಒಳಗಡೆ ಎಲ್ಲ ಹೋಗಿರಲ್ಲ ಅಂಥವ್ರಿಗೆ ಈ ವಿಡಿಯೋನಾರು ನೋಡ್ತಿದ್ರೆ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಅವ್ರಿಗೂ ನೋಡ್ದಂಗೆ ಅನಿಸುತ್ತೆ. ಸೊ ಆದಷ್ಟು ರಾ ಕ್ಲಿಪ್ಪಿಂಗ್ಸ್ನ ಇಡ್ತೀನಿ, ನೀವು ಕೂಡ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ನೋಡಿ ಲಾಕ್ ಕಟ್ಸ್ತಾರ, ನೋಡಿ ಇಲ್ಲಿ ಅದು ಹೆಂಗೆ ಹಬ್ಬ ಮಾಡ್ಕೊಂಡು ಹೋಗ್ತಾ ಇದ್ರು ಅದೆಲ್ಲ ಐತೆ ನೋಡಿ ಆಗಿಂದ. ಅವಾಗ ಹೆಂಗೈತೆ ನೋಡು ಫ್ಯಾನ್ಗಳೆಲ್ಲ. ಅಂಬಾರಿ ಆನೆ ನೋಡ, ದಸರಾ ಇದು ಇದು ರಾಣಿ ನೋಡ್ತಾ ಇರೋದು. ಅದೇ ಅವ್ರು ಓದಿರೋ ಬುಕ್ಗಳು, ಶಾಸನಗಳು, ಬುಕ್ಕು ಶಾಸನ ಎಲ್ಲ ಬೆಳ್ಳಿ. ಅವ್ರ ತಾತಂಗೆ ಹೇಳ್ತಾಳಂತೆ. ಕುಸ್ತಿ ಮಾಡ್ತಾರಲ್ಲ, ಅದೇ ಇದು ಮಾಡೋರು. ಬೆಳ್ಳಿದು, ಅದು ಎಲ್ಲ ಬೆಳ್ಳಿದು ಚೇರುಗಳು. ಇದಿರ್ಬೇಕು ಹಣೆದಿದು, ದಂತ ದಂತ ದಂತ. ಆ ಕುರ್ಚಿಗಳಿಗೆ ಸಿಂಹಗಳು ನೋಡಲ್ಲ ಹೆಂಗಿದೆ. ಅತ್ತೆ ಇಲ್ಲಿ ಗೊಂಬೆ ಇಲ್ಲಿ ಎಲ್ಲ ನಾನೇ ಬಂದೆ.
ಬಂದಿದ್ಯಾ ಇಲ್ಲಿ? ಫೋಟೋ ಹಿಡಿತೀನಿ, ಚೆನ್ನಾಗಿ ಬರುತ್ತೆ ಅಲ್ಲಿ. ಮಾ ಹೆಂಗನ್ಸ್ತೈತೆ ಅರಮನೆ? ಹೆಂಗನ್ಸ್ತೈತೆ ಮಂಜ? ನೀವು ಫಸ್ಟ್ ಟೈಮ್ ನೋಡ್ತಾ ಇರೋದಲ್ಲ? ದೇವಸ್ಥಾನ ಇದೆ ಏನಿದು? ಪ್ಯಾಲೇಸ್ ನಡಿ ಬಂಗಾರಿ. ನೋಡಿ ಈಗ ಮುಟ್ಬಿಡ್ತೀವಿ ಅಂತ ಪ್ಲಾಸ್ಟಿಕ್ ಹಾಕೋರು. ನಾವು ಹಾಡು ಕೇಳ್ತೀವಿ ಗೊತ್ತಾ, ಅದೇ ಇದು ಲೈಟಿಂಗ್ಸ್ ಕೇಳಿದ್ವಲ್ಲ, ಏನಕ್ಕಲ್ಲ ಅಷ್ಟು ದೂರ ಇಟ್ಟಿರೋದು ಅಂದರೆ. ಅಯ್ಯೋಯ್ಯೋ, ಒಂದು ಪಾಯಿಂಟ್ಗಳು ನೋಡು ಏನೇನಿದೆ ಅಂತ. ಶಿವ ಪಾರ್ವತಿ, ಗರುಡ, ಅದು ಆವಾಗಿಂದು. ತೋರ್ದೆ ಅಲ್ವಾ ಮನೆ? ಇಲ್ಲಿಂದ ಅಲ್ಲ ತೋರ್ಸೋದು, ಅಲ್ಲಿಂದ. ಒಂದೊಂದು ನೋಡಕ್ ಕಣ್ಣು ಸಾಲಲ್ಲ. ಕೇರಳದಲ್ಲಿಂತ ಪ್ಯಾಲೇಸ್ ಇಲ್ಲ, ಕನ್ನಡದಲ್ಲೇ ಚೆನ್ನಾಗಿ ಮಗ. ಮಾಡೋಣ ಭಾಷೆ ಹೋಗೋಣ, ಚೆನ್ನಾಗೈತೆ. ಇನ್ನೊಂದು ಇಟ್ಸ್ಕೋ. ಅದೆಷ್ಟು ತೊಟ್ಲು? 850, ಅದು 1200. ಎಷ್ಟು ಕೊಡ್ತೀರಾ? ಆಗಲ್ಲ, ಎಷ್ಟು ಕೊಡ್ತೀರಾ? ಜಾಸ್ತಿ ಹೇಳ್ತೀರಲ್ಲ. ಮಾಡ್ಕೋಬೋದಲ್ಲ, ಬಿಚ್ಕೋಬೋದು. ಅರಮನೆ ಎಷ್ಟು? 1600, 1300. ಅರಮನೆದು ಲೈಟಿಂಗ್ ಎಲ್ಲ ಬರ್ತದೆ, ಫುಲ್ ಲೈಟಿಂಗ್ ಚಾರ್ಜರ್ ಎಲ್ಲ ಬರ್ತದೆ. ಬಿಟ್ಟು ನೀರು ಹಾಕೊಬೇಕು. ಓಪನಿಂಗ್ ಸರ್ಪ್ರೈಸ್ ಕಣ್ಮುಚ್ಚು. ಆಲ್ರೆಡಿ ತಗೊಂಡವ್ರು. ವಾವ್, ಅರಮನೆ ಆಯ್ತು. ಇವಾಗ ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಂಗೆ ಥ್ಯಾಂಕ್ ಯು. ಯಾವಾಗ ಕೊಡ್ತೀಯಾ? ಚಲೋ ಆಯ್ತು. ಅವ್ರಪ್ಪಗೆ ಮಾತಾ ತಿನ್ಸೋಳೆ ಮಾವಿನ ಕಾಯಿ. ಯಾವಾಗ ಕೊಡ್ತೀಯ ಮಗನೇ? ನೀನ್ ಪಪ್ಪ ಮಾತ್ರ ಪಪ್ಪಂಗ್ ಮಾತ್ರ ಕೊಟ್ಟೆ, ನ್ಯಾಯನ ಇದು? ನಾನು ಎಲ್ಲಿ ತಿಂದೆ ಮಗನೆ? ಏನು ತಿಂದಿಲ್ಲ. ಬಿಸಿಲು, ಸೆಕೆ, ಸುಸ್ತಾಗ್ತೈತೆ. ಹೋಗಮ್ಮ, ನೀನ್ ಯಾವಾಗ್ಲೂ ಪಪ್ಪಗೆ ಕೊಡ್ತೀಯ, ನಂಗೆ ಏನು ಕೊಡೋಲ್ಲ. ನಾನಂದ್ರೆ ನಿಂಗೆ ಆಸೆನೇ ಇಲ್ಲ. ನಿಂಗೆ ಯಾರು ಇಷ್ಟ? ಮತ್ತೆ ಪಪ್ಪಂಗ್ ತಿನ್ಸ್ದೆ.
ಹೌದಾ? ನಾಟಕ ಅದು. ತಿನ್ಸು ಕರೆಕ್ಟಾಗಿ ತಿನ್ಸು. ಆ ಕೈಲಿ ಗಟ್ಟಿಗೆ ಇಟ್ಕೋ. ನಿಂತೀನಿ ಇವಾಗ. ಅದಕ್ಕೆ ಉಪ್ಪಾಕ್ಸಿಲ್ಲ ಅದಕ್ಕೆ ಅವಳಿಗೆ. ಸಾಕಾಯ್ತಲ್ಲ. ನೋಡತ್ತೆ ಅದೇ ಡ್ಯಾಮ್ ಅಲ್ಲೋಡಮ್ಮ, ಅಲ್ಲಿ ಲೆಫ್ಟ್ ಸೈಡ್ ಅದೇ KRS ಡ್ಯಾಮ್. ಇನ್ನು ಒಳಗಡೆ ಹೋದ್ರೆ ನೀರು ಬೀಳೋದು ಗೊತ್ತಾಯ್ತದೆ. ಹೋಗುತ್ ಮಂಜ, ಫುಲ್ಲು ನೀರು. ಆ ನೀರು ಇಲ್ಲೋಡಿ, ಇಲ್ಲೋಡು ಬಾಬಾ ಹೆಂಗೈತಿ. ಇದೇ ನಾನು ಹೇಳಿದ್ದಮ್ಮ, ಬ್ರಿಡ್ಜ್ ಮೇಲೆ ಕಾಣುತ್ತೆ ಅನ್ನಲ್ಲ, ಅಲ್ಲಿ ಇದು ಬೆಟ್ಟ ತರ ಐತಲ್ಲ, ನೀರ್ ಸೋರುತ್ತೆ. ಡ್ಯಾಮ್ ಆ ಕಡೆ ಅಣೆ ಕಟ್ಟೋದು, ಅಲ್ಲಿಂದ ಇಲ್ಲಿ ಕೆಳಗಡೆ ಸೋರುತ್ತೆ ನೀರು. ನೀರ್ ಇಳಿಯುತ್ತೆ ನೋಡಿಲಿ, ನೀರ್ ಕಮ್ಮಿ ಆಗೈತಿ ಇವಾಗ. ನೋಡಮ್ಮ ಇಲ್ಲಿ ಆ ನೀರ್ ಹಿಂಗ್ ಇಳ್ಕೊಂಡು ಇಲ್ಲಿಗೆ ಬರೋದು. ನೀರ್ ಇವಾಗ ಕಮ್ಮಿ ಆಗೈತೆ. ಇದೇ ಕಾವೇರಿ ನೀರು. ಈ ನೀರೇ ನಮ್ಗೆ ಬರೋದು. ಅಲ್ಲಿಗೆ ಹೋಗೋದು ಇವಾಗ ನಾವು, ಅಲ್ಲಿಗೆ ಹೋಗೋದು ಕಾಣುತ್ತೆ. ಮೈಸೂರತ್ತೆ, ಮೈಸೂರಲ್ಲಿ ಇರೋದು ನೀರು. ಅದೇ ಇಡೀ ನೋಡ್ದಾ ಹೆಂಗೈತೆ. ಓ ಇಲ್ಲೇ ಅವ್ರು ಫೋಟೋ ಶೂಟ್ ಮಾಡಿಸಿರೋದು. ಬ್ಯಾಕ್ ವಾಟರ್ನವರಲ್ಲ ಇದೆ. ಓಕೆ, ಕಾರ್ ಹೋಗುತ್ತೆ ಅಲ್ಲಿಗೆ. ಲೆಫ್ಟ್ ಅಲ್ಲಿ ನೋಡಿ ಇವಾಗ ಇದೆಲ್ಲ ನೀರೇ. ಎಲ್ಲ ಮಂಜ ನೋಡಿಲ್ಲಿ ಎಷ್ಟು ನೀರು ಇರ್ಬೇಕು. ಸಮುದ್ರ ಇದ್ದಂಗೆ ಐತೆ. ಇದೆ ಕಾವೇರಿ ನೀರು, ಇದೆ ಕಾವೇರಿ ನೀರು. ಅದು ಬೀಚ್ ಏನ ಬೀಚ್ ಆಡ್ತಿ ಜಿಯದಲ್ಲಿ. ನಡಿ ಹೋಗೋಣ. ಚಂದ್ರ ಚಕ್ರ ಇಲ್ಲ ಅವಾಗ ಆಟ ಆಡೋ ನೀರು ಒಳಗಡೆ ಬಂದೇ ಇರ್ತಲ್ಲ ನೀರು. ಇದ್ರ ಫುಲ್ ಸುತ್ತ ತುಳಸಿ ಗಿಡ ನೋಡಿ. ಬೀಚ್ ಕಂದ ಸಾಕಾಗಿದೆ ಇಲ್ಲಿ ದೇವಸ್ಥಾನ. ಹೆಂಗೆ ಅನಿಸ್ತು ಮಂಜ? ನಂಗೂ ಸಾಕಾತ್ ಖುಷಿ ಆಯ್ತು. ನಾವು ಅದು ಹೆಂಗ ಎಲ್ಲೋ ಒಳಗಡೆ ಹೆಂಗೋಗೋರು ಮಂಜ? ನಾವು ಹೋಗ್ಬೋದು ಗೊತ್ತಾದ್ರೆ. ಇಲ್ಲಿ ಹೆಂಗೆ ದಾಟೋದು? ಇಲ್ಲಿ ದಾರಿ ಐತಾ? ಹಾಂ, ತುಳಸಿ ಬೀಜ ನೋಡಿ ಅತ್ತೆ ಎಷ್ಟೈತೆ. ಸುತ್ತ ತುಳಸಿ ಗಿಡಗಳೇ ನೋಡಿ ಇಲ್ಲಿ. ಕಾರ್ ಹೋಗ್ತಾ ಇದ್ದಾವೆ. ಬ್ಯಾಕ್ ವಾಟರ್ ಅಲ್ವಾ ಅತ್ತೆ? ಹಾಂ, ಅದೇ ಬರೋರು ಬರ್ತಾ ಇದ್ದಾರೆ. ನೀರು ಎಷ್ಟು ಆಳ ಇರುತ್ತೆ ಗೊತ್ತಾ? ಕತ್ಲಾಗ್ಬಿಟ್ರೆ ಚೆನ್ನಾಗಿರಲ್ಲ. ವಾವ್, ಸೂರ್ಯ ನೋಡಿ ಹೆಂಗೈತೆ.
ಸಖತ್ತಾಗಿದೆ ಗಾಳಿ. ಏನು ಅನಿಸ್ತು ಗೋಪಿ ಪ್ಲೇಸು? ಇನ್ನೊಂದ್ಸಲ ಬರ್ಬೇಕು ನಾವು, ಸ್ವಲ್ಪ ಲೇಟ್ ಆಯಿತು. ಈ ಗಾಳಿ ಹೆಂಗಿದೆ ಒಬ್ಬೊಬ್ಬೊಬ್ಬೊಬ್ಬ. ಈ ನಾವು ಮಧ್ಯಾಹ್ನ ಬಂದಿದ್ರೆ ಆ ಪ್ಲೇಸ್ ಕವರ್ ಮಾಡೋಕ್ಕಾಗ್ತದೆ. ಇನ್ನೊಂದ್ಸಲ ಬರೋಣ ಬಿಡು. ಅಲ್ಲಿ ನೋಡಿ ಐತೆ, ಅಲ್ಲಿ ಸೂರ್ಯನ ಹತ್ರ ಬರೀ ತೆಂಗಿನ ಮರಗಳೈತಲ್ಲ, ಅಲ್ಲಿ ನೋಡಿ ಸಖತ್ತೈತೆ. ವಾವ್, ನಂಗೆ ಇಷ್ಟ ಆಯ್ತು. ಹತ್ರ ಸಾಹಸ ಮಾಡಿದೀವಿ, ಕಾರ್ನ ಇಲ್ಲಿಗೆ ತಂದಿದೀವಿ. ಇನ್ನು ಮುಂದೆ ಹೋಗ್ಬೋದು, ಬಟ್ ನಂಗೆ ಬೇಡ ಅಂತ. ಅಲ್ಲಿ ಡಾಗಿ ನೋಡ್ದಾ, ಚಾರ್ಲಿ ಐತಲ್ಲಿ. ನೋಡ್ದಕ್ಕಂದ ಹೆಂಗೈತೆ ಜಿಯಾ. ಏನು ಚೆನ್ನಾಗಿ ತಗೋಬೇ. ಏನಮ್ಮ ಇದು ಬೀಚ್? ನೋಡ ಹುಡುಗಿ ಹೋಯ್ತೈತೆ. ನಾನದು ಸಾಕಾಯ್ತಲ್ಲ ಮಂಚ. ನೀರು ತಣ್ಣಗಿರುತ್ತೆ. ಅದು ನೋಡು ಬೀಚ್ ಥರನೇ, ಸ್ವಲ್ಪ ವೇವ್ಸ್. ಮುಟ್ ನೋಡು, ತಣ್ಣಗೈತಾ ಬಿಸಿ ಐತಾ? ಇಷ್ಟೊತ್ತಲ್ಲೆಲ್ಲ ನಿಮ್ಗೆ ಗೊತ್ತಾಗಲ್ಲ, ಬರ್ರಿ ಸನು. ಏನಪ್ಪ ನಿಮ್ಗೆ ಇಷ್ಟ? ದೇವಸ್ಥಾನ ಪಕ್ಕನೇ ಇರೋದು, ನನಗೂ ಗೊತ್ತು. ಬಾ ಅಲ್ಲಿ ಬದಿಯೆಲ್ಲ ಎತ್ಕೊಂಡು ಏನೋ ಹುಳಗಳೆಲ್ಲ ಇರ್ತವೆ. ನೀವೆಲ್ಲ ಊರುಗಳ ಕಡೆ ನೋಡ್ತಿದ್ದೀವಿ. ಅರ್ಥನೇ ಮಾಡ್ಕೊಳ್ಳಲ್ಲ, ಗೊತ್ತು ಏನು ಮಾಡೋಕ್ಕಲ್ಲ. ಊಟ ಸಿಗುತ್ತಾ ಅಣ್ಣ? ಊಟ ಸಿಗುತ್ತಾ? ಅಲ್ಲ, ಊಟ ಸಿಗುತ್ತಾ ಅಂದೆ. ಊಟ ಇಲ್ಲ ಅಂತೆ. ಕಬಾಬ್ ಇದೆಯಾ? ಚಿಕನ್ ಕಬಾಬ್ ಒಂದು ಪ್ಲೇಟ್ ಕೊಟ್ಬಿಡಿ. ಬಂದ್ಬಿಟ್ಟಿದ್ದೀನಿ. ಕಬಾಬ್ದಲ್ಲಿ ಸಪ್ರೇಟ್ ಐತೆ, ನಡಿ ಮಂಜ, ಮಿಕ್ಸ್ ಮಾಡಲ್ಲ. ಹೋಟ್ಲ್ ಅಂತ ಯಾವುದು? ಮುಂಬೈ ಬಾರೋ ಇಲ್ಲಿ. ಸ್ವಿಚ್ ಆಫ್ ಮಾಡ್ಕೋಬೋದು. ಜಿಯಾ
ನೋಡ್ಕೊಂಡು ಬಂದ್ರಲ್ವ 1 ಡೇ ಮೈಸೂರು ಟ್ರಿಪ್ ಯಾವ ರೀತಿ ಇತ್ತು ಅಂತ. ಇನ್ನು ನಾವು ಮನೆಗೆ ಹೊರಡೋದು ಆಲ್ಮೋಸ್ಟ್ 11:30 ಆಗೋಯಿತು. ತುಂಬಾ ಟ್ರಾಫಿಕ್ ಇತ್ತು ರಾಜರಾಜೇಶ್ವರಿ ಲಿವೆಟ್ಟ ಅಥವಾ ರಾಜರಾಜೇಶ್ವರಿ ನಗರ ಅದಾದಮೇಲೆ ತುಂಬಾ ಜಾಸ್ತಿನೇ ಟ್ರಾಫಿಕ್ ಇತ್ತು. ಇನ್ನು ಕೆಂಗೇರಿಲೂ ಕರಗ ಎಲ್ಲ ನಡೀತಿತ್ತು, ಅದರಿಂದ ಇನ್ನು ಅವತ್ತು ಮ್ಯಾಚ್ ಎಲ್ಲ ನಡೀತಿತ್ತು, ನೋಡ್ಕೊಂಡು ಹೊರಟ್ವಿ. ಇನ್ನು ನೋಡ್ಕೊಂಡು ನಾವು ಕೂಡ ಮನೆಗೆ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾವ ರೀತಿ ಇತ್ತು ಮತ್ತು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಮಸ್ಟ್ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಆವಾಗಿನಿದ್ದಕ್ಕೂ ಇವಾಗ ತುಂಬಾ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಎಲ್ಲ ಆಗಿದೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆದಷ್ಟು ಲೈಕ್ ಮಾಡೋದ್ರಿಂದ ಬೇರೆ ಎಲ್ಲರಿಗೂ ಕೂಡ ನನ್ನ ವಿಡಿಯೋ ಮೂವ್ ಆಗುತ್ತೆ, ಅವ್ರಿಗೆಲ್ಲರಿಗೂ ಗೊತ್ತಾಗುತ್ತೆ. ಸೊ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಸೊ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೋನುಸ್ ದಿನಚರಿ ಕನ್ನಡ ವ್ಲಾಗ್ಸ್. ಮೀಟ್ ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.